ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ವಿಡಿಯೋ ಏನೋ ಮಾಡ್ತಾಯಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ನಾನು ಇವಾಗ ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ 2 ಡೇಸ್ ವೀಡಿಯೋಸ್ ಇದೆ ಕುಕಿಂಗ್ ಮಾಡಿರೋದು. 2 ಡೇಸ್ ಕುಕಿಂಗ್ ವೀಡಿಯೋಸು ಒಂದೇ ಲಾಗಲ್ಲಿ ಹಾಕ್ತೀನಿ. ಸೊ ನಾವು ಇವತ್ತು ಚಟ್ನಿ ಮಾಡ್ತಾಯಿದ್ವಿ. ಸೊ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಉಟ್ಕೊಬೇಕು ಇದ್ದೀವಿ. ಅದಾದಮೇಲೆ ಇಲ್ಲಿ ಕೊಬ್ಬರಿ ಇದೆ. ಸೊ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಅದಾದ ನಂತರ ಕಡಲೆನ ಹಾಕ್ಕೊಬೇಕು. ಕಡಲೆ ಬೀಜನ ಏನಂತರ ಇದನ್ನ ಹಾಕ್ಕೊಬೇಕು ಕ್ಲೀನಾಗಿ. ಅದಾದ ನಂತರ ಕೊಬ್ಬರಿನೂ ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಇರ್ತದೆ, ಅದೆಲ್ಲ ಫ್ರೈ ಆಗಲಿ ಅಂತ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು, ಇದೆಲ್ಲ ಕೂಲ್ ಆಗಬೇಕು ಆ್ಯಕ್ಚುಲಿ. ಸೊ ಕೂಲ್ ಆದಮೇಲೆ ನಾವು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಗೈಸ್ ಒಂದು ಕಡೆ ನಾವು ಇಡ್ಲಿ ಇಟ್ಟಿದ್ದೀವಿ. ಸೊ ಇನ್ನೊಂದು ಕಡೆ ಎಲ್ಲ ಐಟಮ್ ಎಲ್ಲ ರೆಡಿ ಇದೆ. ಸೊ ಇದನ್ನ ಇದು ಮಾಡ್ಕೊಬೇಕು. ಫಸ್ಟ್ ನಾವು ಇದನ್ನ ಗ್ರೈಂಡ್ ಮಾಡ್ಕೊಬೇಕು, ಅದಾದಮೇಲೆ ಇದನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಇಡ್ಲಿ ಇದೆ ಇಲ್ಲಿ, ಇಡ್ಲಿ ಎಲ್ಲ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇವಾಗ ಚಟ್ನಿ ಎಲ್ಲ ಕ್ಲೀನಾಗಿ ರುಬ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ವಿತ್ ಕರ್ಬೇವಿನ ಸೊಪ್ಪು. ಇವಾಗ ಒಗ್ಗರಣೆ ಎಲ್ಲ ಹಾಕಿ ಚಟ್ನಿ ಈ ಥರ ಇದೆ. ಇದರ ಜೊತೆ ಸ್ವಲ್ಪ ಚಿಲ್ಲಿ ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ಇರಲಿ ಅಂತ. ಸೊ ಈ ಕಡೆ ಆಲ್ಮೋಸ್ಟ್ ಅಲ್ಲಿ ಕುಕ್ ಆಗ್ತಾಯಿದೆ, ಆಲ್ಮೋಸ್ಟ್ ಅಲ್ಲಿ ಇಡ್ಲಿ ಆಗಿದೆ. ಸೊ ಗೈಸ್ ಕಾಲೇಜ್ಗೆ ಬಂದ್ವಿ ನಾವು ಇವಾಗ. ಸೊ ನೋಡಿ, ಇದು ನಮ್ಮ ಕಾಲೇಜ್. ಇದನ್ನ ಕಾಲೇಜ್ ಅಂತಾರೆ ಏನಂತಾರೆ ಗೊತ್ತಿಲ್ಲ, ಬಟ್ ಕಾಲೇಜ್ ಅಂತಾರೆ ನಾವು ನಮ್ಮ ಭಾಷೆದಲ್ಲಿ. ನಾವಿರೋದು 2nd ಫ್ಲೋರಲ್ಲಿ. ನಮ್ಮ ಕಾಲೇಜಲ್ಲಿ ಫಿಶಸ್ ಇದೆ, ಯಾರಿಗೇನೋ ಫಿಶಸ್ ಬೇಕಿದ್ರೆ ಬಂದು ತೊಗೊಂಡೋಗ್ಬೋದು. ಗೈಸ್ ಕ್ಲಾಸಲ್ಲಿ ಇದೀವಿ ನಾವು. ನಮ್ಮ ಕ್ಲಾಸಲ್ಲಿ 15% ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ. ಸೊ ನಮ್ಮ ಯಶವಂತ್ ಅವ್ರು ಆಡ್ತಾ ಇದ್ದಾರೆ, ನೋಡ್ಬೋದು. ತೋರಿಸ್ತೀವಿ ಇಲ್ಲಿ ನಮ್ಮ ರೋಹಿತ್ ಅವರು ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಹಾಯ್ ಗೈಸ್, ಪ್ಲೀಸ್ ಡೂ ಲೈಕ್, ಫಾಲೋ ಆ್ಯಂಡ್ ಕಮೆಂಟ್. ವೆಲ್ಕಮ್ ಟು ದಿಸ್ ಚಾನಲ್. ವಾಟ್ ಶುಡ್ ಐ ಟೆಲ್ ಯು? ಗೈಸ್ ನಾವಿವತ್ತು ಮಶ್ರೂಮ್ ಪಲಾವನ್ನ ಮಾಡ್ತಾಯಿದ್ವಿ. ಸೊ ಅದಕ್ಕೆ ನಾವು ಇದು ಪಲಾವ್ ಐಟಮ್ಮು, ಫುಲ್ ಪಲಾವ್ ಐಟಮ್ಮು. ಆಮೇಲೆ ಈರುಳ್ಳಿ, ಆಮೇಲೆ ಸ್ವಲ್ಪ ಚಿಲ್ಲಿ, ಆಮೇಲೆ ಟೊಮೆಟೊ, ಆದಮೇಲೆ ಕೊರಿಯಾಂಡರು ಹಾಕ್ಕೊತಾ ಇದ್ದೀವಿ. ಆಮೇಲೆ ನಾವು ಆಲ್ರೆಡಿ ಪೇಸ್ಟ್ನ ರುಬ್ಕೊಂಡಿದ್ದೀವಿ. ಆಲ್ರೆಡಿ ಗ್ರೀನ್ ಪೇಸ್ಟ್ನ ರುಬ್ಕೊಂಡಿದ್ದೀವಿ. ನಾವು ಇವಾಗ ಎಣ್ಣೆ ಹಾಕ್ತಾಯಿದ್ದೀವಿ. ಸ್ವಲ್ಪ ನಾವು ಪಲಾವ್ ಐಟಮ್ ಹಾಕ್ತಾಯಿದ್ದೀವಿ. ಅದಾದಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀವಿ ನಾವು. ಅದಾದಮೇಲೆ ಚಿಲ್ಲಿ ಹಾಕ್ತಾಯಿದ್ದೀವಿ, ಗ್ರೀನ್ ಚಿಲ್ಲಿ. ಅದಾದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀವಿ ನಾವು. ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಅದಾದಮೇಲೆ ರುಬ್ಬಿರುವ ಪೇಸ್ಟ್ ಹಾಕ್ಕೊಂಡು ಗೈಸ್ ನಾವು ಇವಾಗ ಮಶ್ರೂಮೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಹಿಡೀಲಿ ಅಂತ ಸ್ವಲ್ಪ ವೇಟ್ ಮಾಡೋಣ. ಅದಾದಮೇಲೆ ನೀರು ಹಾಕಿ, ಅದಾದಮೇಲೆ ರೈಸ್ ಹಾಕಿದ್ದ ನೀರು ಹಾಕಿದ್ಮೇಲೆ ಚೆಕ್ ಮಾಡಬೇಕು. ಅದಾದಮೇಲೆ ರೈಸ್ ಹಾಕಬೇಕು. ಇದು ಆಲ್ಮೋಸ್ಟ್ ಅಲ್ಲಿ 30 ಮಿನಿಟ್ಸ್ ನೆಂದಿದೆ. ನಾವು ಇವಾಗ ಪೇಸ್ಟ್ ಆಗಿದ್ದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ. ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ರೈಸ್ ಹಾಕಬೇಕು. ಗೈಸ್ ನಮ್ಮ ಕಾಲೇಜಲ್ಲಿ ಮಳೆ ಬರ್ತಾ ಇದೆ, ನೋಡ್ಬೋದು. ನೀವು ಯಾರೋ ಮಳೆ ನೋಡಿದ್ರೆ ನೋಡ್ಕೊಂಬಿಡಿ. ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಹಾಯ್ ಹೇಳೋ. ಮಳೆ ಬರ್ತಾ ಇದೆ, ನೋಡ್ತಾ ಇರಿ. ಸೊ ಗೈಸ್ ನಾವು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಬೈಕ್ ಎತ್ಕೊಂಡು. ಗೈಸ್ ನಾವು ಇವಾಗ ತೋಟಕ್ಕೆ ಬಂದಿದ್ದೀವಿ. ತೋಟಕ್ಕೆ ಬಂದು ಇವಾಗ ಸೊಪ್ಪಾಗಬೇಕು. ಸೊ ನೋಡ್ತಾ ಇರ್ಬೋದು, ನಾವಿವಾಗ ಸೊಪ್ಪಾಗಬೇಕು ತೋಟದಲ್ಲಿ. ನೋಡಿ, ಇದೇ ರೇಷ್ಮೆ ಹುಳ. ಇದನ್ನ ಸಿಲ್ಕ್ವಾಮ್ ಅಂತಾರೆ ಇಂಗ್ಲೀಷಲ್ಲಿ. ನೋಡಿ, ಇದನ್ನ ಈ ಥರ ಸೊಪ್ಪಾಗಬೇಕು. ಇದು ಬಂದು ರೇಷ್ಮೆ ಸೊಪ್ಪು, ಇಂಗ್ಲೀಷಲ್ಲಿ ಮಲ್ಬರಿ ಲೀಫ್ ಅಂತಾರೆ. ನಿಮ್ಮ ಭಾಷೆದಲ್ಲಿ ಏನಂತಾರೆ ನಮಗೆ ಗೊತ್ತಿಲ್ಲ. ಸೊ ಗೈಸ್ ಇದೇ ಗೈಸ್ ನಮ್ಮ ತೋಟ. ಇದು ಆಲ್ರೆಡಿ ಎಲ್ಲ ಕಟ್ಟಿಂಗ್ ಆಗಿದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಅದನ್ನು ಕಟ್ಟಿಂಗ್ ಆಗಿಲ್ಲ. ಸೊ ಅದು ನೆಕ್ಸ್ಟ್ ಬ್ಯಾಚಿಗೆ ಕಟ್ ಮಾಡ್ತೀವಿ. ಸೊ ಆದಮೇಲೆ ಇದೇ ನಮ್ಮ ತೋಟ, ಇದೇ ಬಂದು ನಮ್ಮ ಟ್ರ್ಯಾಕ್ಟ್ರು. ಸೊ ಇದರಲ್ಲೇ ಸೊಪ್ಪಿದೆ. ಇಲ್ಲೆಲ್ಲ ಸೊಪ್ಪು ಹಾಕ್ಮೇಲೆ ಇದೆಲ್ಲ ಎತ್ತಿ ಒಳಗಾಕಬೇಕು. ಹಾಗೆ ಅದು ನೋಡ್ತಾ ಇರಲ್ಲ, ಅದು ಬಂದು ಚಂದ್ರಂಗಿ. ಸೊ ಇನ್ನು 2 ಅವರ್ಸ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ. ಟೈಮ್ ನೋಡ್ಕೊಂಬಿಡಿ.
2 ಅವರ್ಸ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ. 2 ಅವರ್ಸ್ ಆದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಸೊಪ್ಪು ಹಾಕಿದ್ದೆಲ್ಲ ಆಯಿತು, ಸೊಪ್ಪೆಲ್ಲ ಕ್ಲೀನಾಗಿ ಹಾಕಿದ್ದಾಯ್ತು ಇವಾಗ ಕ್ಲೀನಾಗಿ. ಸೊ ನಾವಿವಾಗ ಇದನ್ನ ಗುಡಿಸ್ತಾ ಇದ್ದೀವಿ. ಸೊ ಗೈಸ್ ನಾವು ಹೀಟ್ರ್ ಇಕ್ಕಿದ್ದೀವಿ ಸೆಂಟ್ರಲ್ಲಿ ಬಿಸಿಯಾಗಲಿ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಟೆಂಪ್ರೇಚರ್ ಬಂದು 24.4 ಡಿಗ್ರಿ ಸೆಲ್ಸಿಯಸ್, ಹ್ಯೂಮಿಡಿಟಿ ಬಂದು 99% ಇದೆ. ಸೊ ಅದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಹೀಟರ್ ಇಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಅಲ್ಲಿ 5 ಹೀಟ್ರ್ ಇದೆ. ಸೊಪ್ಪೆಲ್ಲ ಹಾಕಿ ಸೊಪ್ಪೆಲ್ಲ ಹಾಕೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವಾಗ 8 o'clock ಆಯಿತು. ಸೊ ಇನ್ನೂ ಮನೆಗೆ ಹೋಗಿಲ್ಲ, ಇವಾಗ ಮನೆಗೆ ಹೋಗಬೇಕು. ಸೊ ನೋಡಿ ಗೈಸ್ ಈ ಥರ ಇದೆ. ದಿಸ್ ಈಸ್ ಸಿರಿಕಲ್ಚರ್ ಗೈಸ್. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಸೊ ಇವಾಗ ನಮ್ಮ ಗಾಡಿ ಎತ್ಕೊಂಡು ಮನೆಗೆ ಹೋಗಬೇಕು. ಸೊ ಇನ್ನೂ ಊಟ ಮಾಡಿಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಗೈಸ್ ಯಾರನ್ನ ಈ ಲಾಗ್ ನೋಡ್ತಾ ಇದ್ದರೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಹಾಕಿ. ಆದಮೇಲೆ ಸೊ ಗೈಸ್ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗೈಸ್.